ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಮಾಡುವ ಸಲುವಾಗಿ ಜಿಲ್ಲಾ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗುವ ಮಲ್ಪೆ ಟು ಮಲ್ಕಮೂರು ರಾಜ್ಯ ಹೆದ್ದಾರಿ ಪರಿಶೀಲನೆ ನಡೆಸಿದರು. ತಹಸೀಲ್ದಾರ್ ಸಾಹೇಬರಿಗೆ ಮತ್ತೆ ಡಿ.ಸಿ ಸಾಹೇಬರು ಪ್ರಾಪರ್ಟಿ ಗೊತ್ತಾಗುತ್ತೆ. ತಹಸೀಲ್ದಾರ್ ಸಾಹೇಬರಿಗೆ ಮತ್ತೆ ಡಿ.ಸಿ ಸಾಹೇಬರು ಪ್ರಾಪರ್ಟಿ ಗೊತ್ತಾಗುತ್ತೆ. ಅದೇ ನೋಡ್ತದ ಇಲ್ಲ ಆಯ್ತು ಹಿಂದೆ ಏನು ಓದ ವಸ್ತು ಒಬ್ಬರವ ತೋರಿಸಲ್ಲ ಮಾರ್ಕ್ ಆ ಕಡೆ ಅವು ಒತ್ತುವರಿ ಮಾಡಿ ಕೆಡುತ್ತಾರೆ. ಆಮೇಲೆ ಅದಕ್ಕೆ ನಾನು ಅವ್ರ ಪ್ರಾಪರ್ಟಿ ನೀನು ನೋಡಿದ್ರೆ ಅಧ್ಯಕ್ಷ ಇದೇ ವೇಳೆ ಮಾತನಾಡಿದವರು, ಪಟ್ಟಣದ ಮುಖ್ಯ ರಸ್ತೆ ಎರಡೂ ಬದಿಯಲ್ಲಿ 69 ಅಡಿಯಷ್ಟು ಅಗಲೀಕರಣ ಮಾಡಲಾಗುವುದು. ಮಾಸ್ಟರ್ ಪ್ಲಾನ್ ಪ್ರಕಾರ ರಾಜ್ಯ ಹೆದ್ದಾರಿಯ ಎಡ ಮತ್ತು ಬಲಭಾಗದಲ್ಲಿ 69 ಅಡಿ ಅಗಲೀಕರಣ ಮಾಡುವುದು ಖಚಿತ. ಈ ಸಂಬಂಧ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ. ಕೆಲವು ಕಟ್ಟಡಗಳ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗಿದ್ದರು. ನ್ಯಾಯಾಲಯವು ಕಟ್ಟಡದ ದಾಖಲೆ ಸರಿಯಾಗಿದ್ದರೆ ಅವರಿಗೆ ಪರಿಹಾರ ಕೊಟ್ಟು ತೆರವು ಮಾಡುವಂತೆ ಸೂಚನೆ ನೀಡಿದೆ ಎಂದರು. ರಸ್ತೆ ಪಕ್ಕದಲ್ಲಿ ಅಧಿಕೃತವಾಗಿ ಕಟ್ಟಿರುವ ಕಟ್ಟಡಗಳನ್ನು ತೆರವು ಮಾಡುವಂತೆ ಪಟ್ಟಣ ಪಂಚಾಯಿತಿಯಿಂದ ಹಲವಾರು ಬಾರಿ ನೋಟಿಸ್ ಜಾರಿ ಮಾಡಲಾಗಿತ್ತು. ಆದರೂ ಕೆಲವರು 50 ಅಡಿಗೆ ಮತ್ತೆ ಕಟ್ಟಡ ನಿರ್ಮಿಸಿಕೊಳ್ಳುತ್ತಿದ್ದಾರೆ. ಅವುಗಳನ್ನು ಯಾವುದೇ ಮುಲಾಜಿ ಇಲ್ಲದೆ ತೆರವು ಮಾಡಲಾಗುವುದು. ಮಾನವೀಯತೆ ದೃಷ್ಟಿಯಿಂದ ಇದುವರೆಗೆ ಅವಕಾಶ ನೀಡಲಾಗಿತ್ತು. ಪಕ್ಕಾ ದಾಖಲೆ ಇರುವಂತಹ ಮಳಿಗೆಗಳಿಗೆ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಪಟ್ಟಣ
ಪ್ರಮಾಣದಲ್ಲಿ ನಾವು ಮತ್ತು ತಹಸೀಲ್ದಾರು ಚೀಫ್ ಆಫೀಸರ್ ಕಡೆಯಿಂದ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರು ಇವರೆಲ್ಲರೂ ಕೂಡ ಬಂದಿದ್ದೀವಿ. ಇವತ್ತು ಖುದ್ದಾಗಿ ಒಂದು 7-8 ಕಟ್ಟಡಗಳನ್ನು ನಾವು ಇವತ್ತು ಪರಿಶೀಲನೆ ಮಾಡಿದ್ದೀವಿ. ಅಂದರೆ ಅವರು ಅನಧಿಕೃತವಾಗಿ ಏನು ಕಟ್ಟಡ ಕಟ್ಕೊಂಡಿದ್ದಾರೆ, ನಮ್ಮ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ 69 ಅಡಿ ನಾವು ಇವತ್ತು ಚೆಕ್ ಮಾಡ್ತಾಯಿದ್ದೀವಿ. ಆಮೇಲೆ ಈಗಾಗಲೇ ನಮ್ಮ ಪಟ್ಟಣ ಪಂಚಾಯತಿಂದ ಅನಧಿಕೃತವಾಗಿ ಕಟ್ಟಡ ಯಾರು ಕಟ್ಕೊಂಡಿದ್ದಾರೆ ನೀವು ಅವರೇ ಸ್ವತಃ ತೆರವುಗೊಳಿಸಬೇಕು ಅಂತೇಳಿ ಈಗಾಗಲೇ ಹಲವಾರು ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ದು. ಅವರು ಕೆಲವರೆಲ್ಲನೂ ಈಗ ಸೋಮಠ ಅವರು ತೆರವುಗೊಳಿಸ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರೆಲ್ಲನೂ 50 ಅಡಿಗೆ ಸೀಮಿತವಾಗಿ ಅವರು ಇವತ್ತು ಬಿಲ್ಡಿಂಗ್ಗಳನ್ನು ತೆರವುಗೊಳಿಸ್ಕೊಂಡು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ಕೊತಿದ್ದಾರೆ. ಈಗ ಅದನ್ನು ಕೂಡ ನಾವು ಸುಮಾರು 3-4 ಬಿಲ್ಡಿಂಗ್ಗಳಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೀವಿ. ನಾಳೆ ಮತ್ತೊಂದು ಬಾರಿ ನಾವು ಪೂರ್ತಿ ಟೋಟಲ್ ಪ್ರಾಪರ್ಟೀಸು ಲೆಫ್ಟು ಮತ್ತು ರೈಟ್ ಸೈಡು ಎಷ್ಟು ಪ್ರಾಪರ್ಟಿ ಬರುತ್ತೆ, ಎಷ್ಟು ನಮಗೆ ಅಧಿಕೃತವಾಗಿ ಇರ್ತಕ್ಕಂಥ ಕಟ್ಟಡ ಕೂಡ ಇದ್ದಾವೆ, ಏನೋ ಕೆಲವೊಂದೆಲ್ಲ ಅಧಿಕೃತವಾಗಿದ್ದಾವೆ. ಯಾವುದೇ ಆದ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಖಾತಾವನ್ನು ಹೊಂದಿದ್ದಾರೆ. ಅದಕ್ಕೆ ಮೇನಲ್ಲಿ ಬರಬೇಕು, ಎಲ್ಲರಿಗೂ ಮತ್ತೊಂದ್ಸಲ ಕ್ಲೀನಾಗಿ ಎಲ್ಲರಲ್ಲಿ ನಾಳೆ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು 11 ಗಂಟೆಗೆ ಇಲ್ಲ 2 ದಿನ ಟೈಮು ನೀವಾಗ ನೀವು ಹೊಡ್ಕೊಂಡ್ರೆ ಉಳ್ಕೊಂತೀರಿ, ಇಲ್ಲ ಅಂತಂದ್ರೆ ನಾವು ಹೊಡಿತೀವಿ. ಅವ್ರಿಗೆ ಹೇಳೋಣ, ಅವ್ರು ಹೇಳಿ ನೋಡಿಸ್ಕೊಂಡಿದ್ದಾರೆ ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ ಸರ್ ನೋಡಿ ಸರ್. ಹಾಂ ಹೇಳ್ರಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆನಾಯಕ್, ಪಟ್ಟಣ ಪಂಚಾಯಿತಿ ಆರ್ಐ ಮೋದೀನ್, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ನಾಗರಾಜ್, ಅಭಿಯಂತರರು ಪುರುಷೋತ್ತಮ್ ರೆಡ್ಡಿ ಸೇರಿದಂತೆ ಮತ್ತಿತರರಿದ್ದರು.